ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು. ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ. ಯಾವುದೇ ನೆಗೆಟಿವ್ ಇದ್ರೂ ಸಹ ಅದು ಪರಿಹಾರವಾಗಲಿ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬಂದಿರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ ಅಂದರೆ ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಿಂಹರಾಶಿಯವರಿಗೋಸ್ಕರ ಇರುವ ವಿಶೇಷವಾದಂತಹ ಚಾನಲ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ನಮ್ಮ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಶೇಷವಾದಂಥ ವಿಚಾರಗಳು, ಆಗಾಗ ವಿಚಾರಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಜ್ಯೋತಿಷ ರೀತಿಯ ವಿಚಾರಗಳನ್ನು. ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಮೇಲೆ ಈ ವರ್ಷದ ಅಂದರೆ 2025ನೇ ಇಸವಿಯ ಮೊದಲನೆಯ ಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಮಾರ್ಚ್ 14ನೇ ತಾರೀಕು ಸಂಭವಿಸ್ತಾ ಇದೆ. ಅದರ ಪ್ರಭಾವದ ವಿಚಾರವನ್ನು ತಿಳಿಸ್ತೇನೆ ನಿಮ್ಮ ರಾಶಿಯ ಮೇಲೆ, ಅಂದರೆ ಸಿಂಹರಾಶಿಯವರ ಮೇಲೆ ಈ ಒಂದು ವಿಶೇಷವಾದ ಕೇತುಗ್ರಸ್ತ ಚಂದ್ರಗ್ರಹಣ, ಈ ವರ್ಷದ ಮೊದಲನೇ ಚಂದ್ರಗ್ರಹಣದ ಪ್ರಭಾವ ಏನು ಅಂತ ಮೊದಲನೇದಾಗಿ ಹೇಳ್ಬಿಡ್ತೀನಿ. ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ದರಿಂದ ಭಾರತದಲ್ಲಿ ಆಚರಣೆ ಇಲ್ಲ, ಬೇರೆ ದೇಶದಲ್ಲಿ ಕಾಣಿಸ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ವಿಡಿಯೋನ ನೋಡ್ಕೊಳ್ಳಿ, ಅದರಲ್ಲಿ ತಿಳಿಸ್ತೇನೆ ಅದನ್ನೆಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ಸಿಂಹರಾಶಿಯವರ ಮೇಲಿನ ಪ್ರಭಾವದ ವಿಚಾರ ಮಾತ್ರ ಮಾತಾಡಲಿದ್ದೇನೆ, ಆಯ್ತಲ್ವಾ? ಸೊ ಭಾರತದಲ್ಲಿ ಗೋಚಾರ ಇಲ್ಲ ಅಂದರೆ, ಕಾಣಿಸ್ತಾ ಇಲ್ಲ ಅಂತಂದರೆ ಅದ್ರ ಪ್ರಭಾವ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಭಾವ ಇರುತ್ತೆ, ಆಚರಣೆ ಇರೋದಿಲ್ಲ. ಅಂದರೆ ಗ್ರಹಣದ ಆದಿ ಮಧ್ಯ ಅಂತಲ್ಲಿ ಮೂರು ಸ್ನಾನಗಳಿರಬಹುದು, ಉಪವಾಸ ವ್ರತಗಳಿರಬಹುದು, ಹೊರಗಡೆ ಓಡಾಡಬಾರ್ದು ಅನ್ನುವಂಥದ್ದು ಇರ್ಬೋದು. ಈ ಥರ ಇರೋದಿಲ್ಲ. ಗ್ರಹಣ ಒಂದು ಪರ್ವಕಾಲ. ನಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ನಮಗೆ ಶುಭವಿದೆಯೋ ಅಶುಭವಿದೆಯೋ ಮಿಶ್ರ ಫಲವಿದೆಯೋ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ವಿಶೇಷವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆಯಿತು. ಈ ಗ್ರಹಣ ಯಾವುದು? ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ಚಂದ್ರ ಯಾರು? ಸಿಂಹರಾಶಿಯವರಿಗೆ ವ್ಯಯಾಧಿಪತಿ. ಗ್ರಹಣ ಆಗ್ತಿರೋದು ಸಿಂಹರಾಶಿಯಿಂದ 2ನೇ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಗ್ರಹಣವಾಗುತ್ತಾ ಇದೆ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಉತ್ತರ ನಕ್ಷತ್ರಕ್ಕೂ ದೋಷ, ಕನ್ಯಾ ರಾಶಿಗೂ ದೋಷವಾಗ್ತದೆ ಅದು. ಇನ್ನು ಉತ್ತರ ನಕ್ಷತ್ರದಲ್ಲಿ ಸಿಂಹರಾಶಿಯವರು ಸಹ ಬರ್ತಾರೆ. ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಸಿಂಹರಾಶಿಯವರು ಬರ್ತಾರೆ. ಸೊ ಆ ರೀತಿಯ ಸಿಂಹರಾಶಿಯವರಾದ ನಿಮಗೆ ದೋಷವೂ ಬರ್ತದೆ. ಇಲ್ಲ ಬರೇ ಸಿಂಹರಾಶಿಯ ಮಘ ನಕ್ಷತ್ರವೋ ಪೂರ್ವ ಫಲ್ಗುಣಿ ನಕ್ಷತ್ರವೋ ಆಗಿದ್ದರೆ ತೊಂದರೆ ಇಲ್ಲ. ಮಿಶ್ರ ಫಲ ಇರ್ತದೆ, ವಿಚಿತ್ರ ಫಲ ಇರ್ತದೆ. ದ್ವಿತೀಯದಲ್ಲಿ ಗ್ರಹಣವಾಗುತ್ತಾ ಇರೋದ್ರಿಂದಾಗಿ ಒಂದಿಷ್ಟು ಸೆಕ್ಟರ್ಸ್, ಒಂದಿಷ್ಟು ವಿಚಾರಗಳು ಹೇಳ್ತೀನಿ. ಸಿಂಹರಾಶಿಯವರ ಒಂದಿಷ್ಟು ನಿಮ್ಮ ಯಾವ ವಿಚಾರದಲ್ಲಿ ಇದು ಪ್ರಭಾವ ಬೀರಲಿದೆ, ನಿಮ್ಮ ಜೀವನದ ಯಾವ ವಿಚಾರಗಳ ಮೇಲೆ ಈ ಒಂದು ಗ್ರಹಣ ಪ್ರಭಾವ ಬೀರಲಿದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ಪರಿಹಾರವನ್ನು ಸಹ ತಿಳಿಸ್ತೇನೆ. ನೋಡಿ, ವ್ಯಯಾಧಿಪತಿ ಧನಸ್ಥಾನದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ ಅಂತಂದಾಗ ದುಡ್ಡನ್ನು ಕಳೆದುಕೊಂಡು, ಆ ಕಳೆದುಕೊಂಡ ದುಡ್ಡಿನ ಬಗ್ಗೆ ಒಂದಿಷ್ಟು ಚಿಂತೆಯಾಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅಂದರೆ ಏನೋ ಒಂದಿಷ್ಟು ಕಳ್ಕೊಂಡೆ, ಒಂದಿಷ್ಟು ದುಡ್ಡು ಕಳೆದೋಯ್ತು, ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಲಾಸ್ ಆಯಿತು, ಅದರಿಂದಾಗಿ ನನಗೆ ಇದೊಂದು ಟೆನ್ಷನ್ ಆಯಿತು. ಮತ್ತೊಂದೇನೋ ಕೆಲಸ ಕಳ್ಕೊಂಡೆ, ಮತ್ತೊಂದೇನೋ ವಸ್ತು ಕಳ್ಕೊಂಡೆ, ಮತ್ತೊಂದು ಯಾವುದೋ ವ್ಯಕ್ತಿಯನ್ನು ಕಳ್ಕೊಂಡೆ. ಹೀಗೆ ಈ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದೇನಿದೆಯಲ್ಲ, ವ್ಯಯಾಧಿಪತಿ. ಆದ್ದರಿಂದ ಸೊ ಇದು ಕುಟುಂಬ ಸ್ಥಾನದಲ್ಲಿ ಕೇತುಯುಕ್ತನಾಗಿದ್ದಾನೆ ಅಂತಂದಾಗ ಕಳೆದುಕೊಳ್ಳುವಿಕೆ, ಕುಟುಂಬದಿಂದ ದೂರ ಆಗುವಿಕೆ, ಅಥವಾ ಕೇತು ಅಲ್ಲೇ ಬಹಳ ಕಾಲದಿಂದ ಇದ್ದರಿಂದ ಮನೆಯಲ್ಲಿ ನಿತ್ಯ ಜಗಳ ಆಗ್ತಾ ಇತ್ತು. ಈ ಗ್ರಹಣದ ನಂತರ ಜಗಳ ಪರಾಕಾಷ್ಠೆಗೋಯ್ತು, ಮನೆನೇ ಬಿಟ್ಟು ಹೋಗ್ಬಿಟ್ರು ಅಂತ.
ಸೊ ಈ ಲೆವೆಲ್ಗೆ ಹೋಗಬಾರ್ದು, ಹೋಗದೇ ಇರಲಿ, ಬಟ್ ಹೋಗುವ ಸಾಧ್ಯತೆ ಈ ಚಂದ್ರಗ್ರಹಣ ಕಲ್ಪಿಸುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ್ದರಿಂದ ನಾವೇನಾಗುತ್ತೆ ಆ ಥರ ಆಗ್ಬಿಡುತ್ತೆ ಅಂತ ನಾವು ಮೌನ ವಹಿಸಬೇಕು. ಮನೆಯಲ್ಲಿ ಫಾರ್ ಸಪೋಸ್ ಜಗಳ ಆದರೂ ಕೂಡ ನಾವು ಅದನ್ನು ಇನ್ನೂ ಯಾಳೋದು ಉರಿತರ ಬೆಂಕಿಗೆ ತುಪ್ಪ ಸುರಿಯುವಂತಹ ರೀತಿಯಲ್ಲಿ ಮಾತನಾಡೋದು, ನಾವು ಸಿಟ್ಟು ಮಾಡೋದು, ನನಗೂ ಸಿಟ್ಟು ಬರುತ್ತೆ, ನನಗೇನು ಆತ್ಮಾಭಿಮಾನ ಇಲ್ಲವೇ ಅನ್ನೋ ರೀತಿಯಲ್ಲಿ ನೀವು ವಾಪಸ್ ಪ್ರತಿಕ್ರಿಯೆ ಕೊಟ್ಟರೆ ಏನಾಗುತ್ತೆ, ಅದು ಇನ್ನೂ ದೊಡ್ಡ ಆಗುತ್ತೆ, ಸಮಸ್ಯೆ ಇನ್ನೂ ದೊಡ್ಡ ಆಗುತ್ತೆ, ಜಾಸ್ತಿ ಆಗುತ್ತೆ, ಸುಧಾರಿಸ್ಲಿಕ್ಕೆ ಆಗದೇ ಇರೋದಂಗೆ ಆಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಸಿಂಹರಾಶಿಯವರು ತಾಳ್ಮೆಯನ್ನು ವಹಿಸಿ, ತಾಳ್ಮೆಯಿಂದ ಏನೇ ಮನೆಯಲ್ಲಿ ಜಗಳ ಆಗಲಿ, ಏನೇ ಕುಟುಂಬದಲ್ಲಿ ಜಗಳವಾಗಲಿ ಅದನ್ನು ದೊಡ್ಡ ಮಾಡೋಕ್ಕೆ ಹೋಗದೆ, ಗ್ರಹಣ ಟೈಮ್ ಸರಿ ಇಲ್ಲ, ವ್ಯಯಾಧಿಪತಿಗ್ರಸ್ತನಾಗ್ತಿದ್ದಾನೆ, ನಾನು ಸೈಲೆಂಟಾಗಿರಬೇಕು, ನಾನೇನೂ ನೆಗೆಟಿವ್ ಇದು ಮಾಡಬಾರ್ದು ಅಂತ. ಹೀಗೇನಾಗುತ್ತೆ, ಮಿಶ್ರ ಫಲ ಅಂದಾಗ ಒಂದಿಷ್ಟು ಶುಭ ಒಂದಿಷ್ಟು ಅಶುಭ ಇರುತ್ತೆ. ಸರಿಗೊಳ್ಳೆ ಶುಭ ಏನು ಇಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲೇನಾಗುತ್ತೆ, ಕೇತು ಕಿರಿಕಿರಿಯನ್ನು ಕೊಡ್ತಕ್ಕಂಥವನು. ಈ ಫಲ ನಿಮಗೆ ಮಿಶ್ರ ವಿಚಿತ್ರ ಫಲವೇ ಇದೆ. ಕೇತು ವಿಚಿತ್ರಕಾರಕನೇ. ಸೊ ಅಲ್ಲಿ ಡಬಲ್ ವಿಚಿತ್ರಗಳಾಗ್ಬಿಡ್ತವೆ ಇಲ್ಲಿ. ಸೊ ಆದ್ದರಿಂದ ನೀವು ಅಂದ್ಕೊಳೋದೊಂದು ಆಗೋದು ಇನ್ನೊಂದು ಅನ್ನೋ ಥರ ಆಗ್ಬಿಡುತ್ತೆ. ನಾನೇನೋ ಇದು ಒಳ್ಳೆಯದಾಗುತ್ತೆ, ನಮ್ಮ ಫ್ಯಾಮಿಲಿ ಎಲ್ಲ ಸುಧಾರಿಸ್ತಾರೆ, ನಮ್ಮವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಈ ಒಂದು ವಿಚಾರವಾಗಿ ಇಡೀ ಕುಟುಂಬ ಸೇರಿಕೊಂಡು ಒಂದು ಐಕ್ಯಮತ್ಯ ಬರುತ್ತೆ ಅಂತ ನಾನು ಪ್ರಯತ್ನ ಮಾಡಿದ್ರೆ ನನ್ನನ್ನೇ ವಿಲನ್ ಮಾಡಿಬಿಟ್ಟು ಇದೇ ಕಾರಣವನ್ನು ಇಟ್ಕೊಂಡು ದೊಡ್ಡ ಜಗಳನ ಮಾಡಿಬಿಟ್ರು ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೊಂದು ಅಲ್ಲಾಗಿದ್ದು ಇನ್ನೊಂದು. ಇನ್ನು ನೆಕ್ಸ್ಟ್ ಬಂದು ದುಡ್ಡಿನ ವಿಚಾರವಾಗಿಯೂ ಬರುತ್ತೆ. ಯಾಕಂದರೆ ನಿಮ್ಮ ಧನಸ್ಥಾನದಲ್ಲಿಯೇ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ಹಣಕಾಸಿನ ವಿಚಾರ ವ್ಯಯಾಧಿಪತಿಗ್ರಸ್ತ. ಸೊ ಆದ್ದರಿಂದ ನೀವು ಯಾರಿಗೋ ದುಡ್ಡು ಕೊಟ್ಟು ಕಳ್ಕಂಡೆ, ಎಲ್ಲೋ ದುಡ್ಡಿಟ್ಟು ಹೋಯಿತು, ಇನ್ವೆಸ್ಟ್ ಮಾಡಿ ಹೋಯಿತು ಅನ್ನೋ ಥರ ಹಣಕಾಸಿನ ವಿಚಾರವಾಗಿ ನಿಮಗೊಂದಿಷ್ಟು ಸಮಸ್ಯೆಗಳಾಗಬಹುದು. ಸೊ ಆದ್ದರಿಂದ ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ, ಇನ್ವೆಸ್ಟ್ ಮಾಡಬೇಡಿ. ಚಂದ್ರಗ್ರಹಣದ ದುಷ್ಪ್ರಭಾವ ಇರುತ್ತೆ, ದಯವಿಟ್ಟು ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳಿ. ಎಚ್ಚರಿಕೆಯಲ್ಲೇ ಇರಬೇಕು ನೀವು, ಗೊತ್ತಾಯ್ತಲ್ವಾ? ಸೊ ಅದರಿಂದ ವರ್ಷದ ಮೊದಲನೆಯ ಗ್ರಹಣ, ಮನೆಯಲ್ಲಿ ಜಗಳ ಮನಸ್ತಾಪಗಳಾಗಬಾರ್ದು, ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಾಗಬಾರ್ದು, ಹಣಕಾಸಿನ ವಿಚಾರ ನಿಮಗೆ ತೊಂದರೆ ಕೊಡಬಾರದು, ನಿಮ್ಮನ್ನು ರಾಂಗ್ ಇನ್ವೆಸ್ಟ್ಮೆಂಟ್ಸ್ಗಳು ಆಗಬಾರದು, ಬಹಳ ಗಮನಿಸಿ. ಜೊತೆಗೆ ಅಷ್ಟಮಕ್ಕೆ ಚಂದ್ರನ ದೃಷ್ಟಿ ಅಷ್ಟಮಕ್ಕಿರೋದ್ರಿಂದ ಯಾವುದೋ ಒಂದು ಆರೋಗ್ಯ ಬಾಧೆ ನಿಮಗೆ ತುಂಬ ಸದಾ ಕಾಡಬಹುದು ಚಿಂತೆಯಾಗಿ. ಅದು ಒಂದು ಆರೋಗ್ಯ ಬಾಧೆ, ನನಗೆ ಅದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ, ಆರೋಗ್ಯದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಸರ್, ಏನು ಮಾಡಲಿ ಅಂತ ಗೊತ್ತಿಲ್ಲ ಗುರುಗಳೇ, ಮತ್ತಿನ್ನೇನು ಇಲ್ಲ, ಅದೊಂದು ಆರೋಗ್ಯ ಬಾಧೆ, ಅದಕ್ಕೊಂದು ಒಳ್ಳೆ ಔಷಧಿ ಸಿಕ್ಬಿಟ್ಟು ಅದೆಲ್ಲ ಸ್ವಲ್ಪ ಸರಿ ಹೊಟ್ಟರೆ ಸ್ವಲ್ಪ ಟೆನ್ಷನ್ ಫ್ರೀ ಆಗಿಬಿಡ್ತಿದೆ, ಈ ಆರೋಗ್ಯ ಅನ್ನೋ ವಿಚಾರವೇ ನಂಗೆ ತುಂಬ ಟೆನ್ಷನ್ ಕೊಡ್ತಾ ಇದೆ, ಈ ಥರ ಆಗುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಯಾವುದೋ ಒಂದು ಆರೋಗ್ಯದ ವಿಚಾರ ನಿಮಗೆ ತುಂಬ ತಲೆ ಕೆಡಿಸಿ ಮಾನಸಿಕ ಉದ್ವೇಗ, ಮಾನಸಿಕ ಒತ್ತಡ ಇದೆಲ್ಲ ಕೊಡುವ ಸಾಧ್ಯತೆ ಇರ್ತದೆ ಮಾನಸಿಕ ವಿಚಾರದಲ್ಲಿ. ಜೊತೆಗೆ ಈ ಒಂದು ವಿಚಿತ್ರ ಗ್ರಹಣವಾದ್ದರಿಂದಾಗಿ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳ ಮೇಲೆ, ಮನೆ ಕಟ್ಟಬೇಕು, ಸೈಟು, ವ್ಯವಹಾರ ಎಲ್ಲ ವಿಚಾರಗಳ ಮೇಲೆ ಇದರ ದುಷ್ಪ್ರಭಾವ ಬಂದ್ಬಿಡ್ಬೋದು, ಸಾಧ್ಯತೆ ಇರುತ್ತೆ. ಆ ವಿಚಾರವನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡಿದಾಗ ಪ್ರಭಾವ ಇರುತ್ತೆ. ಅದ್ರ ಜೊತೆಗೆ ಯಾವುದಾದ್ರು ಒಂದು ಕೋರ್ಟು ಕಚೇರಿ ಸಮಸ್ಯೆಗಳು, ದೃಷ್ಟಿದೋಷ, ಮಾಟ ಮಂತ್ರಾದಿಗಳ ಮೇಲೂ ಪ್ರಭಾವ ಬೀರಬಹುದು. ಸೊ ಅದರಿಂದ ಗ್ರಹಣ ಅಂದಾಗ ಹೇಳೋಕ್ಕಾಗಲ್ಲ, ಯಾವುದೋ ಒಂದು ಸೆಕ್ಟರ್ ಮೇಲೆ ಅದರ ಗುರಿ ಬಿದ್ದು ಬಿಡುತ್ತೆ. ಮೇನ್ ಸೆಕ್ಟರ್ಸ್ಗಳು ಏನೇನು ಬೀಳಬಹುದು ಅನ್ನುವಂಥದ್ದನ್ನು ನಾನು ಈಗ ತಿಳಿಸಿದ್ದೇನೆ ನಿಮಗೆ, ಗೊತ್ತಾಯ್ತಲ್ವಾ? ಯಾಕೆಂದರೆ ನಿಮ್ಮ ಪಂಚಮದ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರುತ್ತೆ ಅಂದರೆ ಸಂತಾನ, ಮಕ್ಕಳ ವಿಚಾರದಲ್ಲಿಯೂ ಕೂಡ ಇದರ ಪ್ರಭಾವ ಬಿದ್ದು ಬಿಡುತ್ತೆ. ಮಕ್ಕಳು ಎದುರುತ್ತರ ಕೊಡ್ತಾ ಇರ್ತಕ್ಕಂಥದ್ದು, ಮಕ್ಕಳ ಜಗಳ ಮನಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಎಕ್ಸಾಮ್ ಬಂದಿದೆ, ಮಕ್ಕಳು ಓದ್ಕೊತಾ ಇಲ್ಲ, ಮಕ್ಕಳ ಆರೋಗ್ಯ ಸರಿ, ಮಕ್ಕಳ ಬಗ್ಗೆ ಒಂದಿಷ್ಟು ವಿಶೇಷವಾದ ಟೆನ್ಷನ್ನು, ಮಕ್ಕಳು ಚಿಕ್ಕವರಿರಲಿ ದೊಡ್ಡ ಮಕ್ಕಳೇ ಇರಲಿ, ಮಕ್ಕಳ ವಿಚಾರವಾಗಿ ಒಂದಿಷ್ಟು ಟೆನ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅದರಿಂದ ಇದರ ಬಗ್ಗೆಯೂ ಸಹ ವಿಶೇಷ ಗಮನವನ್ನು ಕೊಡಬೇಕಾಗ್ತದೆ ನೀವು, ಅಲ್ವಾ? ಹಾಗೂ ವ್ಯಾಪಾರಿಗಳು, ಲಾಭಸ್ಥಾನದ ಮೇಲೆ ಗ್ರಸ್ತಚಂದ್ರನ ದೃಷ್ಟಿ ಇರ್ತದೆ. ಸೊ ಅದರಿಂದ ವ್ಯಯಾಧಿಪತಿಯ ದೃಷ್ಟಿ, ಅದರಿಂದ ವ್ಯಾಪಾರಗಳಲ್ಲಿ ನಷ್ಟ ಆಗಿ ಅದು ಚಿಂತೆಗೆ ಕಾರಣವಾಗಬಹುದು. ಸೊ ಇದೆಲ್ಲ ಏನೇ ನೆಗೆಟಿವ್ಸ್ಗಳು ಎಲ್ಲದು ಏನೂ ಆಗದೇ ಇರಲಿ, ಮನಃಕಾರಕ ಆದ್ದರಿಂದ ಮನಸ್ಸಿಗೆ ದುಃಖ ಕೊಡ್ತಾನೆ ಅಂತ ಅರ್ಥ. ಸೊ ಆದ್ದರಿಂದ ಈ ಎಲ್ಲ ಸೆಕ್ಟರ್ಗಳ ಬಗ್ಗೆ ಸ್ವಲ್ಪ ಗಮನಿಸಿ ಹಾಗೂ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶಿವಾಷ್ಟೋತ್ರವನ್ನು ಪಠನೆ ಮಾಡಿ, ಗಣಪತಿ ಅಷ್ಟೋತ್ರವನ್ನು ಪಠನೆ ಮಾಡಿ, ಹುರುಳಿಯನ್ನು, ಅಕ್ಕಿ ಅಥವಾ ಭತ್ತವನ್ನು ದಾನ ಮಾಡಿ, ಈಶ್ವರನ ದೇವಸ್ಥಾನದಲ್ಲಿ ತೊಗೊಂಡೋಗಿ ಪುರೋಹಿತರಿಗೆ ದಾನ ಮಾಡಿ, ಶಿವನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇಲ್ಲ ನಾವೊಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ ನಿಮಗೆ. ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು
ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಆದರೂ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ 1-2 ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ, ಬಟ್ ಅದರ ಪ್ರಭಾವ ಇದ್ದೇ ಇರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕು. ಯಾಕಂದರೆ ಚಂದ್ರಗ್ರಹಣ ದೋಷ ಆಗಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳಲ್ಲ, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ, ನಮ್ಮೊಟ್ಟಿಗೆ ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ ಕೇತು ಮಹಾಗಣಪತಿಗೆ ಕಾರಕನಾಗಿರ್ತಾನೆ. ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು, ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಬೋದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು, ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ, ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು, ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮ ಹತ್ರ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ, ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರ
ವಿಚಾರಗಳನ್ನು ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೇಲಿಯನ್ ಅನ್ನುವ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ. ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು. ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ. ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ. ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು ಉಪರತ್ನಗಳು ನಿಮಗೆ ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ. ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನೆಲ್ಲ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲ್ಗಂತ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.